Oh, really? It's like chocolate. Wow. Hello guys, good morning. Shubham Jani. ಹಲೋ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಶೇಂಗಾ ಹೋಳಿಗೆ ಮಾಡ್ತಿದ್ದಾರೆ. ಶೇಂಗಾಕ್ಕೆ ಕಡಲೆ ಬೀಜ ಕೂಡ ಅಂತ ಕರೀತಾರೆ. ಆ್ಯಂಡ್ ಗಾಯ್ಸ್, ಇದು ಶೇಂಗಾ ಪೀನಟ್, ಇದು ನಮ್ಮ ಬಡವರ ಬಾದಾಮಿ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತದ. ಸೊ ಆ ಕಾರಣಕ್ಕಾಗಿ ನಮ್ಮ ಡೈಲಿ ಡಯಟಲ್ಲಿ ಶೇಂಗಾ ಸ್ವಲ್ಪ ಆದರೂ ಬಳಸಬೇಕು. ಬಿಕಾಸ್ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಲ್ಲ. ವೆಯ್ಟ್ ಗೇನ್ ಮಾಡಬೇಕಂದ್ರೆ, ದಪ್ಪ ಆಗಬೇಕಂದ್ರೆ ಶೇಂಗಾ ಕೂಡ ತಿನ್ಬೋದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದ ಆ್ಯಂಡ್ ನಮ್ಮ ಮಸಲ್ಸ್ಗಳಿಗೆಲ್ಲ ಬಹಳಷ್ಟು ಸಪೋರ್ಟ್ ಮಾಡ್ತದ. ಸೊ ಗಾಯ್ಸ್, ಇವಾಗ ಶೇಂಗಾ ಹೋಳಿಗೆ ಮಾಡೋದಕ್ಕೆ ತಯಾರಿ ಮಾಡಿಕೊಂಡು ಇವಾಗ ಶೇಂಗಾ ಹೋಳಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಶೇಂಗಾ ಹೋಳಿಗೆ ಮಾಡೋದ್ರಲ್ಲಿ ನಮ್ಮಮ್ಮ ತುಂಬ ಫೇಮಸ್. ಭಾಳ ಚಂದ ಮಾಡ್ತಾರೆ. ತುಂಬಾ ಸ್ಮೂತ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇಟ್ ಈಸ್ ಜಸ್ಟ್ ಲೈಕ್ ಚಾಕ್ಲೇಟ್ ಗಾಯ್ಸ್. ಅಂಗಡಿಯಿಂದ ಚಾಕ್ಲೇಟ್ ತರೋದೇ ಬೇಕಾಗಲ್ಲ. ತುಂಬ ಲೈಕ್ ಟೇಸ್ಟಿ ಆ್ಯಂಡ್ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಬಂದಾಗೆಲ್ಲ ಶೇಂಗಾ ಹೋಳಿಗೆ ಮಾಡು ಅಂತೀನಿ.
ಅಮ್ಮ ಮಾಡಿದ ಶೇಂಗಾದ ಹೋಳಿಗೆ ಇವಾಗ ರೆಡಿಯಾಗಿದ್ದಾವೆ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ಟೇಸ್ಟ್ ಮಾಡೋಕ್ಕಂತರೂ ತುದಿಗಾಲಲ್ಲಿ ನಿಂತೀನಿ ಗಾಯ್ಸ್. ಸೊ ಐ ವಿಲ್ ಗೋ ಆ್ಯಂಡ್ ಟೇಸ್ಟ್ ಇಟ್. ಬಿಸಿ ಬಿಸಿಯಾದ ಶೇಂಗಾ ಹೋಳಿಗೆ ಮತ್ತು ತುಪ್ಪ ವಾಟ್ ಎ ಕಾಂಬಿನೇಷನ್ ಅಲ್ಲ. ಆ್ಯಂಡ್ ಇಟ್ ಈಸ್ ಹೋಮ್ ಮೇಡ್ ಆಲ್ಸೋ. ಬಹಳಷ್ಟು ಕ್ಲೀನ್ ಅದ. ಆ್ಯಂಡ್ ಮೋರ್ ಎವರ್ ಇದರಲ್ಲಿ ಶೇಂಗಾ ಇದೆ. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಹೆಲ್ತ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಸ್ಮಾಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್. ಟೇಕ್ ಕೇರ್.